ಅಮೆರಿಕದಲ್ಲಿ ನೀವು ಕಂಡುಕೊಂಡಂಗೆ ಪರಭಾಷೆಗಿಂತ ನಮಗೆ ಇರೋ ವ್ಯಾಲ್ಯೂ ಹೇಗಿದೆ? ಅದಕ್ಕೂ ನಮಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ತೆಲುಗು ತಮಿಳಲ್ಲಿ ಹಂಗಲ್ಲ. ಈಗ ಏಳುಮಲೆ ಸಕ್ಸಸ್, ಇದು ಕತೆ ಯೂನಿಕ್ ಆಗಿದೆ, ಇದು ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಬಟ್ ಸ್ಟಿಲ್ ದರ್ ಇಸ್ ರಿಸ್ಕ್. ಆ ಥರ ಸ್ಟಾರ್ಟ್ ಆಗಿದ್ದೆ ಕತೆ ಏಳುಮಲೆ. ಯಾಕೆ ನೀವು ರ್ಯಾಂಬೋ 2 ನೋಡಿದ್ರೆ ನಾವೆಲ್ಲ ಟೆಕ್ನಿಷಿಯನ್ಸ್ ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿದ್ದು. ಇವತ್ತು ಹೇಳ್ತಾರೆ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಅಂತ. ಹೌದು. ಏಳುಮಲೆ ಮಾಡುವಾಗ ಈ ಥರದ ಒಂದು ಏನಾದ್ರು ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ರಾ? ಸರ್ ಖಂಡಿತ ಕಂಟೆಂಟ್ ಕನೆಕ್ಟ್ ಆಗುತ್ತೆ ಅನ್ನೋದಿತ್ತು, ಬಟ್ ಈ ರೇಂಜ್ಗೆ ಜನ ನಿಂತ್ಕೊಂಡು ಪ್ರಮೋಟ್ ಮಾಡ್ತಾರೆ ಅನ್ನೋದು ವಾಸ್ ಲೈಕ್ ವೆರಿ ಶಾಕ್ ಸರ್. ಅಮೆರಿಕದಲ್ಲಿ ನೀವು ಕಂಡುಕೊಂಡಂಗೆ ಪರಭಾಷೆಗಿಂತ ನಮಗೆ ಇರೋ ವ್ಯಾಲ್ಯೂ ಹೇಗಿದೆ? ಆಮೇಲೆ ಪರಭಾಷೆಗೆ ಅಲ್ಲಿಯ ಸಂಖ್ಯೆ ಜಾಸ್ತಿನ ನೋಡೋದು? ಹ್ಞೂ ಸರ್, ಸರ್ ನಮ್ಮದು ಕನ್ನಡ ಪಾಪ್ಯುಲೇಷನ್ ಕಡಿಮೆ. ಈ ನೀವು ಹಿಂದಿ ತಮಿಳು ತೆಲುಗುಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರದ್ದು ಭಾಷೆ ಜನ ಜಾಸ್ತಿ ಇದ್ದಾರೆ ಒಂದು. ಆಮೇಲೆ ಅವ್ರ ಜನ ಶುಕ್ರವಾರ ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಫಿಕ್ಸ್ ಅವ್ರ ಕಲ್ಚರಲ್ಲೇ ಇದೆ ಸರ್. ಆ ಕಲ್ಚರಲ್ಲಿ ಇದ್ದಾಗ ನೀವೇನು ಮಾಡ್ತೀರಾ? ಅದಕ್ಕೂ ನಮಗೂ ಕಂಪೇರೇ ಮಾಡೋಕ್ಕಾಗಲ್ಲ. ಇಟ್ಸ್ ಟೂ ಡಿಫಿಕಲ್ಟ್ ಟು ಕಂಪೇರ್. ಅಲ್ಲ, ಕನ್ನಡ ಆಡಿಯನ್ಸು ಕೂಡ ಇಲ್ಲೂ ಹಾಗೆ, ಬಟ್ ಅಲ್ಲೂ ಹಾಗೇನಾ ಅಂತ? 100% ಸರ್. ಅಂದರೆ ಅವ್ರಿಗೆ ಏನಂದರೆ ದೇ ಹ್ಯಾವ್ ವೆರೈಟಿ ಆಫ್ ಚಾಯ್ಸಸ್ ಅಲ್ವಾ ಸರ್. ಕರೆಕ್ಟ್. ಅದು ಒಂದು. ಆಮೇಲೆ ಎರಡನೇದು ಏನಂದರೆ ಒಂದಷ್ಟು ಕಂಟೆಂಟ್ಗಳು ಅವರು ಚಾನಲ್ ಚೇಂಜ್ ಮಾಡ್ಬೇಕಾದ್ರೆ ನೋಡಿರ್ತಾರೆ. ಯಾಕಂದರೆ ವಾರಕ್ಕೆ 10-12 ಸಿನಿಮಾ ರಿಲೀಸ್ ಆಗುತ್ತೆ. ಯಾವುದು ಗೊತ್ತಿರೋಲ್ಲ ಬರುತ್ತೆ ಹೋಗುತ್ತೆ ಅಂಥದ್ದೆಲ್ಲ ಯಾರೋ ಒಬ್ಬರು ತೊಗೊಂಡು ಥರ್ಡ್ ಪಾರ್ಟಿ ಚಾನಲಲ್ಲಿ ಹಾಕ್ಬಿಟ್ಟಿರ್ತಾರೆ. ಇವರು ಚಾನಲ್ ನೋಡಿದಾಗ ಓ ಎಲ್ಲ ಸಿನಿಮಾನು ಇದೇ ಥರ ಬರುತ್ತೆ ಅಂತ ಅವ್ರು ಪ್ರೀ ಡಿಫೈಂಡ್ ತಾಟ್ಕೊಂಡ್ಬಿಡ್ತಾರೆ. ಅವಾಗ ಅವರು ತೆಲುಗು ನೋಡ್ತೀನಿ, ನಾನು ತಮಿಳು ನೋಡ್ತೀನಿ, ಹಿಂದಿ ನೋಡ್ತೀನಿ ಅಂತ ಆಗ ಡೈವರ್ಟ್ ಆಗಿಬಿಡ್ತಾರೆ. ಎಕ್ಸೆಪ್ಷನ್ ಇಸ್ ಇಫ್ ದ ಸಿನಿಮಾ ಡಸ್ ವೆಲ್ ಬರ್ತಾರೆ. ಅದ್ರ ಮೇಲೆ ವಿ ಕೆನಾಟ್ ಬ್ಲೇಮ್ ಎನಿಬಡಿ ಸರ್, ಇಟ್ಸ್ ದೇರ್ ಚಾಯ್ಸ್. ಸೊ ವೆನ್ ಇಟ್ ಬಿಕಮ್ಸ್ ಎ ಬ್ಲಾಕ್ ಬಸ್ಟರ್ ದೇ ವಿಲ್ ಕಮ್. ಬಟ್ ತೆಲುಗು ತಮಿಳಲ್ಲಿ ಹಂಗಲ್ಲ, ರೆಗ್ಯುಲರ್ ಫಿಲ್ಮ್ಸನ್ನೇ ನಿಮ್ಗೆ ಬರ್ತಾರೆ, ಇವತ್ತಿಗೂ ಥಿಯೇಟ್ರಲ್ಲಿ ನೋಡ್ತಾರೆ. ಓಕೆ. ಅಟ್ಲಾಂಟಾ ನಾಗೇಂದ್ರ ಅವರ ಮುಂದಿನ ಫ್ಯೂಚರ್ ಪ್ಲ್ಯಾನ್ಸ್ ಏನಿರುತ್ತೆ? ಏನಿಲ್ಲ ಸರ್, ಅದೇ ಕಂಟಿನ್ಯೂ ದ ಸಿನಿಮಾ ಜರ್ನಿ. ಏಳುಮಲೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ. ಅದೇ ಯುನೀಕ್ನೆಸ್ ಕಾನ್ಸೆಪ್ಟನ್ನು ಹುಡ್ಕೊಂಡು ಮಾಡಬೇಕು ಅಂತ. ಅಂದರೆ ಹೊಸ ಥರದ್ದು ಏನಾರು ಮಾಡೋದು, ಹೊಸೊಬ್ಬರನ್ನ ಇಟ್ಕೊಂಡು ಹೊಸ ಡೈರೆಕ್ಟರ್ಸ್ಗೆ ಚಾನ್ಸ್ ಕೊಡಬೇಕು, ಹೊಸ ಟೆಕ್ನಿಷಿಯನ್ಸ್ಗೆ ಚಾನ್ಸ್ ಕೊಡಬೇಕು, ಆ ಥರದ್ದೇ ಪ್ಲ್ಯಾನ್ ಇದೆ ಸರ್. ಸಿನಿಮಾ ಜರ್ನಿ ಕಂಟಿನ್ಯೂ ಮಾಡೋದು, ಅದರಲ್ಲಿ ಒಳ್ಳೊಳ್ಳೆ ಕಥೆಗಳು ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇನ್ ಬಿಟ್ವೀನ್ ನಮ್ದೊಂದಷ್ಟು ಕಥೆಗಳಿದೆ, ಅದನ್ನೇನಾರು ಡೈರೆಕ್ಷನ್ ಮಾಡಬೇಕು ಅಂತ. ಕನ್ನಡದ ನಿರ್ದೇಶನ ಯಾವಾಗ? ಅದನ್ನು ಮಾಡೋಕ್ಕೆ ಪ್ಲ್ಯಾನ್, ಒಂದಷ್ಟು ಕತೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ಅಮೌಂಟ್ ಆಫ್ ಟೈಮ್ ಡೆಡಿಕೇಶನ್ ಇಲ್ಲಿ ಬಂದು ಮಾಡಬೇಕಲ್ಲ ಸರ್, ಅದು ಒಂದು ಸ್ವಲ್ಪ ಕಷ್ಟ. ಕೆಲಸ ಇದೆ, ಅದು ಕೆಲಸ ಬಿಟ್ಬಿಡ್ಬೇಕು, ಇಲ್ಲ ಮಾಡಬೇಕು. ಸೊ ಅದೇ ಸರ್, ಸಿನಿಮಾ ಜರ್ನಿ ಕಂಟಿನ್ಯೂಷನ್, ಬಟ್ ವರ್ಕ್ ವಿತ್ ನ್ಯೂ ಪೀಪಲ್, ನ್ಯೂ ಕಾನ್ಸೆಪ್ಟ್ಸ್, ಆ ಥರದ್ದು ಏನಾದ್ರು ಮಾಡಬೇಕು ಅನ್ನೋದೇ ಜಾಸ್ತಿ ಹೊಸತನ ಇರಬೇಕು ಅನ್ನೋದು. ಹೌದು ಸರ್. ಅದು ಯಾಕೆಂದರೆ ನಿಮ್ಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ರೂಟೀನಿಗೆ ನೀವು ಹೋಗ್ಬಾರ್ದು. ಯು ನೀಡ್ ಟು ಬ್ರಿಂಗ್ ಎ ಚೇಂಜ್. ಸೊ ದಟ್ಸ್ ದ ಪಾತ್ ವಿ ಆರ್ ಇನ್. ಎಷ್ಟು ತರ್ತೀವಿ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಇಫ್ ಯು ಸ್ಟಾರ್ಟ್ ಥಿಂಕಿಂಗ್ ಆ ಥರ ಒಂದು ದಿಕ್ಕಲ್ಲಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ರೆ, ನನ್ನಿಂದ ಇನ್ನೂ 4 ಜನ ಅದೇ ಥರ ಥಿಂಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವಾಗ ಆ ಥರ ಹೊಸ್ತನ ಬರೋದು ಹಂಗೆ ಸರ್, ಇಂಡಸ್ಟ್ರಿಗೆ ಬರೋದು ಹೊಸ್ತನ ಹಾಗೆ. ಈಗ ರ್ಯಾಂಬೋ ಹಿಂಗೆ ಬಂತು, ಹೊಸ್ತನ ಹಂಗೆ. ಸೊ ನಾವು ಆ ಥರ ಹುಡ್ಕೊಂಡು ಹೋದಾಗ ಇನ್ನೊಂದು 4 ಜನ ಅದೇ ಥರ ಮಾಡ್ತಾ ಬರ್ತಾರೆ. ಸೊ ಆ ಪಾತ್ ದೊಡ್ಡದಾದಾಗ ಇಟ್ ಬಿಕಮ್ಸ್ ವೆರಿ ವಿಸಿಬಲ್. ಸೊ ವಿ ಶುಡ್ ವಾಕ್ ಟುವರ್ಡ್ಸ್ ದಟ್ ಪಾತ್. ಆ ಜರ್ನಿನ ನಾನು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸರ್, ಈಗ ಏಳುಮಲೆ ರನ್ನಿಂಗ್ ಸಕ್ಸಸ್ಫುಲಿ, ಈ ಸಿನಿಮಾ ಆರಂಭದಲ್ಲಿ ಈ ಥರದ ಒಂದು ಥಾಟ್ ಬಂದಾಗ ನಿಮ್ಮ ತೊಡಗುವಿಕೆ ಹೆಂಗಿತ್ತು ಅಂತ? ಸರ್ ಅದೇ, ಇದು ಒಂದು ಲೈನ್ ಕತೆ ಹೇಳಿದ್ರು, ಚೆನ್ನಾಗಿತ್ತು, ಇಷ್ಟ ಆಯಿತು. ಬಟ್ ಇದನ್ನು ಯುನೀಕಾಗಿ ಏನು ಮಾಡಬೇಕು ಅಂದಾಗ ಮಲ್ಟಿಪಲ್ ಸಬ್ ಪ್ಲಾಟ್ಸು, ಚಾಮರಾಜನಗರ ಏರಿಯಾ ಅಲ್ಲಿ ಏನು ಫೇಮಸ್ಸು, ಓಕೆ, ಸ್ಮಗ್ಲಿಂಗ, ಕಾಡುಗಳ ಇದೆಲ್ಲ ಬರುತ್ತಲ್ಲ, ಇದನ್ನೆಲ್ಲ ಇಟ್ಕೊಂಡು ಯಾವ ಥರ ಮಾಡೋದು. ಅಗೇನ್ ಒಂದು ಥ್ರಿಲ್ಲರ್ ಥರ ಮಾಡೋಣ. ಆಮೇಲೆ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಾಗಿರೋ ಲಾಕಪ್ ಡೆತ್ತು, ಅದ್ರದ್ದೊಂದು ಇನ್ಸಿಡೆಂಟ್ ಇತ್ತು. ಈ ಥರ ಮಲ್ಟಿಪಲ್ ಇನ್ಸಿಡೆಂಟ್ ಇಸ್ಕೊಂಡು ಯಾವ ಥರ ಮಾಡಬೇಕು ಅಂತ ಆ ಥರ ಕತೆ ಸ್ಟಾರ್ಟ್ ಆಗಿದ್ದು. ಕತೆ ಮಾಡ್ತಾ ಶುರು ಮಾಡಿದಾಗ ಅದೇ ನೀವು ಹೇಳ್ದಂಗೆ ಚಾಲೆಂಜ್ ಫಾರ್ ಅಸ್ ಇಸ್ ಎಂಟೈರ್ ನೈಟ್ ಶೂಟ್ ಮಾಡಬೇಕು ಸರ್. ಬಡ್ಜೆಟ್ ಒಂದು ರಾತ್ರಿ ಕತೆ ಎಂಟೈರ್ ನೈಟ್ ಶೂಟ್ ಮಾಡಬೇಕು ಸರ್. ಕಡಿಮೆ ಬಡ್ಜೆಟಲ್ಲೇ ಮಾಡೋಣ ಅಂತಲೇ ತರುಣ್ ಸರ್ ನಾವು ಅಂದ್ಕೊಂಡ್ವಿ. ಬಟ್ ಸಿನಿಮಾ ಕತೆ ಎಲ್ಲ ರೆಡಿಯಾಗಿ ಇನ್ನೇನು ಶೂಟಿಂಗ್ ಹೋಗೋ ಟೈಮಲ್ಲಿ ನಾವು ಒಂದು ಡಿಸಿಷನ್ ಮಾಡಬೇಕಾಗಿತ್ತು. ಸೊ ಐದರ್ ವಿ ಡೂ ಎ ಮಿಡ್ ಸೈಜ್ ಬಡ್ಜೆಟ್ ಆರ್ ಗೋ ವಿತ್ ಎ ಗುಡ್ ಲೆವೆಲ್ ಬಡ್ಜೆಟ್, ಸೊ ದಟ್ ಟೆಕ್ನಿಕಲಿ ವಿ ಡೋಂಟ್ ಕಾಂಪ್ರಮೈಸ್ ಅಂತ. ನಾನು ಐ ಟು ಕೆ ಕಾಲ್ ಸರ್, ಇಫ್ ಐ ಟು ಡೂ ಎ ನಾರ್ಮಲ್ ಫಿಲ್ಮ್, ಇವ್ರು ಟಿ ವಿ ಸೀರಿಯಲ್ ನೋಡ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಾವು ಈ ಥರ ಮಾಡಿದ್ರೆ ನೋಡಲ್ಲ ಸರ್. ಲೆಟ್ಸ್ ಗೆಟ್ ಎ ಪ್ರಾಪರ್ ಥಿಂಗ್, ತುಂಬ ಚೆನ್ನಾಗಿ ಮಾಡೋಣ. ಇಂಗ್ಲೀಷ್ ಫಿಲ್ಮು ಅಥವಾ ತಮಿಳ್ ತೆಲುಗು ಫಿಲ್ಮ್ ಸ್ಟೈಲಲ್ಲೇ ಮಾಡೋಣ ಸರ್, ಅದೇನಾಗುತ್ತೋ ನೋಡೋಣ ಅಂತ. ಫಾರೆಸ್ಟ್ ಅಂದರೆ ಎಂಟೈರ್ ಏರಿಯಾ ಲೈಟ್ ಹಾಕಬೇಕು. ಹೌದು, ನಿಮ್ಗೆ ಗೊತ್ತಲ್ಲ, ಅದು ಭಾಳ ಡಿಫಿಕಲ್ಟು. ಮತ್ತು ಕ್ಯಾಮ್ರಾಮೆನ್ನು ಈಸ್ ವೆರಿ ಟ್ರೈನ್ಡ್ ಇನ್ ಡೂಯಿಂಗ್ ದಟ್. ಸಪ್ತಸಾಗರದಾಚೆನೂ ಮಾಡಿದರು. ಸೊ
ಸೊ ಅಷ್ಟು ಲೈಟ್ ಅಂದರೆ ಇಟ್ಸ್ ಎಕ್ಸ್ಪೆನ್ಸಿವ್ ದನ್ ಹೋಲ್ ನೈಟ್ ಎಕ್ಸ್ಪೆನ್ಸಿವ್. ಡಬಲ್ ಬಾಟ ಡಬಲ್ ಥಿಂಗ್. ಸೊ ಅದು ಆ ಥರ ಬಡ್ಜೆಟ್ ನಾನು ಈ ಸೆಟ್ ಸರ್ ಲೆಟ್ಸ್ ಟೇಕ್ ಎ ರಿಸ್ಕ್, ಲೆಟ್ಸ್ ಡೂ. ಅಂದರೆ ಇದು ಕತೆ ಯೂನಿಕ್ ಆಗಿದೆ, ಇದು ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಬಟ್ ಸ್ಟಿಲ್ ದರ್ ಇಸ್ ರಿಸ್ಕ್. ಆ ಥರ ಸ್ಟಾರ್ಟ್ ಆಗಿದ್ದೆ ಕತೆ ಏಳುಮಲೆ. ಸೊ ಕಾಂಪ್ರಮೈಸ್ ಯಾವುದೂ ಮಾಡ್ಕೊಳ್ಳೋದ್ರಂಗೆ ನಾನು ಭಾಳಷ್ಟು ತಮಿಳ್ ತೆಲುಗು ಆ್ಯಕ್ಟರ್ಸ್ನು ಕೇಳಿದ್ದೆ ಬಂದು ಮಾಡಿ ಅಂತ. ಇದು ಇಲ್ಲಿ ಈ ಏಳುಮಲೆ ವರ್ಷನ್ ಬಿಕಾಸ್ ಕನ್ನಡ ಸ್ಟಾರ್ಟ್ ಆಗಿದ್ದು ಕನ್ನಡ ಅಂತ, ಕತೆ ನೇಟಿವಿಟಿಗೆ ಬೇಕು ಅಂತ ದೊಡ್ಡ ಅವ್ರನ್ನ ಕೇಳಿದ್ದೆ. ಬಟ್ ನಮ್ಮ ಬಡ್ಜೆಟ್ ಓವರ್ ಶೂಟ್ ಆಗ್ತಾಯಿತ್ತು ಅಂತ ಬೇಡ ಅಂತೇಳಿ ದೆನ್ ವಿ ಫೌಂಡ್ ಎ ವೆರಿ ಗುಡ್ ಸ್ಟಾರ್ ಕ್ಯಾಸ್ಟ್. ನೀವು ನೋಡಿದ್ರೆ ನಾಗಭರಣ ಇಸ್ ಎ ಯೂನಿಕ್ ಸ್ಟಾರ್ ಕ್ಯಾಸ್ಟ್, ಜಗಪ್ಪ, ಕಿಶೋರ್ ಎಲ್ಲ ಇದ್ರಲ್ಲ ಅವರೆಲ್ಲ ಒಂಥರ ಯೂನಿಕ್ ಸ್ಟಾರ್ ಕ್ಯಾಸ್ಟ್. ಮತ್ತೆ ಆ ಹೀರೋಯಿನ್ ಫ್ಯಾಮಿಲಿ ಆರ್ಟಿಸ್ಟ್ಗಳು ಹಾಗೇನೆ ಎಲ್ಲ ತಮಿಳಲ್ಲೇ ಅವ್ರು ಸೇಲಂ ಅವ್ರು ಸರ್, ಕೆಲವೊಬ್ರು ಸೇಲಂನವರು, ಕೆಲವೊಬ್ರು ಚೆನ್ನೈನವರು. ಸೊ ಅವ್ರನ್ನೇ ಕರ್ಕೊಂಬಂದು ಮಾಡಿಸಿದ್ವಿ. ಪಾಪ ಅವರು ಕನ್ನಡ ಎಲ್ಲ ಕಲ್ತ್ಕೊಂಡ್ರು, ನಮ್ಮ ಜೊತೆ ಇದ್ದಷ್ಟು ದಿನ ಎಲ್ಲ ಕನ್ನಡ ಕಲ್ತ್ಕೊಂಡ್ರು. ಆ ಥರ ಸ್ಟಾರ್ಟ್ ಆಗಿತ್ತು ಪ್ರಾಜೆಕ್ಟ್ ಸರ್. ವಿ ವಾಂಟ್ ಟು, ಈಗ ತರುಣ್ ಸರು ಡೈರೆಕ್ಟ್ರು, ನಾನು ಡೈರೆಕ್ಟ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ. ಈಗ ನಾವು ಒಂದು ಈ ಥರದ್ದು ಒಂದು ಸಬ್ಜೆಕ್ಟ್ ಮಾಡ್ತೀವಿ ಅಂದರೆ ನಾವು ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು. ಅಂದರೆ ಒಂದು ಸ್ಟ್ಯಾಂಡರ್ಡ್ಸ್. ಸೊ ಓಕೆ, ತುಂಬ ಟೆಕ್ನಿಕಲಿ ಚೆನ್ನಾಗಿ ಮಾಡ್ತಾರೆ. ಈಗ ನೀವು ರ್ಯಾಂಬೋ 2 ನೋಡಿದ್ರೆ ನಾವೆಲ್ಲ ಟೆಕ್ನಿಷಿಯನ್ಸ್ ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿದ್ದು. ಇವತ್ತು ಹೇಳ್ತಾರೆ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಅಂತ. ಅದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋಣ ಅಂತಲೇ ಮಾಡಿದ್ದೇನೆ ಏಳುಮಲೆ. ಸೊ ಹಾಗಾಗಿ ಆ ಜರ್ನಿ ಸ್ಟಾರ್ಟ್ ಆಗಿದ್ದು ಹಾಗೆ ಸರ್. ಹಾಗಾಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ, ಆಡಿಯನ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್. ಏಳುಮಲೆ ಮಾಡುವಾಗ ಈ ಥರದ ಒಂದು ಜನರ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡಿದ್ರಾ ಅಂತ? ಇಲ್ಲ ಸರ್, ನನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಅವಾಗ 2018ರಲ್ಲಿ ಇದ್ದಿದ್ದು ಆಡಿಯನ್ಸೇ ಬೇರೆ, ಇವತ್ತು ಬೇರೆ. ನಂಬ್ತಿರೋ ಬಿಡ್ತೀರೋ ನೀವು, 2025 ಒಂದು ಶೋ ಆದರೆ ಟ್ವೀಟ್ ಮಾಡೋಕ್ಕೆ ನಿಮಗೆ ಟೈಮ್ ಇರಲ್ಲ, ಅಷ್ಟು ಜನ ನಿಮ್ಮನ್ನು ಟ್ಯಾಗ್ ಮಾಡ್ತಾರೆ. ಈ ಲಾಸ್ಟ್ 2 ಡೇಸಲ್ಲಿ ನಾನು ಟ್ವೀಟ್ ಮಾಡಿರೋಷ್ಟು, ಫೇಸ್ಬುಕ್ಕಲ್ಲಿ ಬರೆದಿರೋಷ್ಟು ನಾನು ಲಾಸ್ಟ್ 10 ವರ್ಷದಲ್ಲೂ ಮಾಡಿಲ್ಲ ಸರ್. ಅಷ್ಟು ಜನ ಟ್ಯಾಗ್ ಸರ್, ಅಷ್ಟು ಜನ ಟ್ಯಾಗ್. ಸೋಷಿಯಲ್ ಮೀಡಿಯಾ is so powerful. Every person who watches expects me to retweet or reply. ನಮ್ಮ ಹುಡುಗನ ಕೊಡ್ತೀನಿ ಥ್ಯಾಂಕ್ಸ್ ಅಂತ ಕಳಿಸು, ಥ್ಯಾಂಕ್ಸ್ ಅಂತ ಕಳಿಸು, ಆ ಥರ ಸರ್. ಇವತ್ತು ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತು ಇದಕ್ಕೆ ರೆಸ್ಪಾನ್ಸು ಎಲ್ಲರೂ ಹೇಳೋದೊಂದೇ, ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಇವ್ರನ್ನ ಲೆಡ್ ಡೌನ್ ಮಾಡಬೇಡಿ, ಸಿನಿಮಾ ನೋಡಿ ನಾನು ಹೇಳೋದೇ ಬೇಕಾಗಿಲ್ಲ ಸರ್, ಅವರು ಅಷ್ಟು ಜನ ಹೇಳಿದ್ದಾರೆ. ಸೊ ಈ ಅದರ್ ಪಾರ್ಟ್ ಆಫ್ ದ ಪಬ್ಲಿಸಿಟಿ, ದ ಅಕ್ಸೆಪ್ಟೆನ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಸರ್. ನಾವು ಅಂದ್ಕೊಂಡಿರಲ್ಲ ಸರ್, ಖಂಡಿತ ಕಂಟೆಂಟ್ ಕನೆಕ್ಟ್ ಆಗುತ್ತೆ ಅನ್ನೋದಿತ್ತು. ಬಟ್ ಈ ರೇಂಜ್ಗೆ ಜನ ನಿಂತ್ಕೊಂಡು ಪ್ರಮೋಟ್ ಮಾಡ್ತಾರೆ ಅನ್ನೋದು ವಾಸ್ ಲೈಕ್ ವೆರಿ ಶಾಕ್ಡ್ ಸರ್. ನಂಗೆ ಗೊತ್ತಾಗಲಿಲ್ಲ ಏನಿದು ಅಂತ. ಫೋನಲ್ಲಂತೂ 200+ ಮೆಸೇಜ್, 300+ ಮೆಸೇಜ್ ಎಕ್ಸಲ್ಲಿ, ಅಂದರೆ ಟ್ವಿಟರಲ್ಲಿ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ಲೋಡ್ ಆಗ್ತಾನೆ ಇರುತ್ತೆ. ಎಷ್ಟು ಅಂತ ಅಂದರೆ ಅಷ್ಟು ಜನ ಇಷ್ಟಪಟ್ಟು ನಿಮಗೆ ಟೈಮ್ ಕೊಟ್ಟು ನೋಡಿದ್ದಾರೆ ಅಂದರೆ, ಆ್ಯಂಡ್ ಆನ್ ಟಾಪ್ ಆಫ್ ಇಟ್ ದೇ ಆರ್ ಪ್ರಮೋಟಿಂಗ್. ಇದು ಮೋಸ್ಟ್ಲಿ ಫ್ರಮ್ ಸೂವರ್ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆ, ಈ ಪಿಕ್ಚರ್ಗೂ ಕಂಟಿನ್ಯೂ ಆಗಿದೆ. ಬಟ್ ಏನು ಸರ್ ಇದು, ದಿಟ್ ಇಸ್ ಬಿಯಾಂಡ್ ಇಮ್ಯಾಜಿನೇಷನ್ ಸರ್. ನನಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಮೊದಲೇ ಅಂತ ಹೇಳಿದ್ರೆ ಎಕ್ಸಾಗ್ರೇಷನ್, ತಪ್ಪು. ಬಟ್ ವಿತ್ ದಿಸ್ ಐ ಫೆಲ್ಟ್ ಗುಡ್ ಕಂಟೆಂಟ್ ಇನ್ ದಿಸ್ ಡಿಜಿಟಲ್ ಏಜ್. ಇಟ್ಸ್ ಜಸ್ಟ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಆಫ್ ಕಪಲ್ ಆಫ್ ಅವರ್ಸ್ ಬಂದ್ಬಿಡುತ್ತೆ ರಿಪೋರ್ಟ್. ಎಷ್ಟು ಫಾಸ್ಟಾಗಿ ಶೇರ್ ಮಾಡ್ತಿದ್ದಾರೆ ಸರ್. ನೆನ್ನೆ ಎಲ್ಲ ಕಡೆ ಹೌಸ್ಫುಲ್ಲು. ಸೊ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಯಾಕೆಂದರೆ ನನಗೆ ಹೆಸರು ಇರ್ಬೋದು, ತರುಣ್ ಸರ್ಗೆ ಹೆಸರು ಇರ್ಬೋದು, ಬಟ್ ಇವೆಂಚುಲಿ ಪೀಪಲ್ ಸಿ ಹೂ ಇಸ್ ಆನ್ ದ ಸ್ಕ್ರೀನ್, ಹೀರೋ ಹೀರೋಯಿನ್ ಯಾರು, ಆ ಥರ ನೋಡ್ತಾರಲ್ಲ. ಆ ಆಸ್ಪೆಕ್ಟಲ್ಲಿ ನೋಡಿದ್ರೆ ಹ್ಯೂಜ್ ರೆಸ್ಪಾನ್ಸ್. ಅಗೇನ್ ಥ್ಯಾಂಕ್ಸ್ ಟು ಮೀಡಿಯಾ. ಒಬ್ಬರು 4 ಸ್ಟಾರ್ ಕಡಿಮೆ ಕೊಟ್ಟಿಲ್ಲ, ಏನು ಯಾವ ಥರ ರೆಸ್ಪಾನ್ಸ್ ಕೊಟ್ಟರು. ಅರ್ಧ ಗಂಟೆ ಒಬ್ಬೊಬ್ಬರು ಮಾತಾಡಿದ್ರು. ಆಮೇಲೆ ಆಡಿಯನ್ಸ್ ದೇ ಲಿಟ್ರಲಿ ಟುಕ್ ಮೀ ಸಮ್ವೇರ್ ಎಲ್ಸ್ ಸರ್. ಐ ನೆವರ್ ಇಮ್ಯಾಜಿನ್ಡ್ ಆಲ್ಸೋ. ಅಲ್ಲ, ನೀವು ಈಗ ಹೇಳ್ತಾ ಹೋದರೆ ಸೋಷಿಯಲ್ ಮೀಡಿಯಾದಾಗ ಸಾಕಷ್ಟು ಕಾಮೆಂಟ್ಸ್ಗಳು, ಆಮೇಲೆ ರಿಯಾಕ್ಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಯಾವುದೇ ಒಂದು ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದರೆ ಫಸ್ಟು ನೀವು ರಿಯಾಕ್ಟ್ ಮಾಡ್ತೀರಿ. ಅಂದರೆ ನೀವು ಅಲ್ಲೇ ಕೂತ್ಕೊಂಡು ಒಂದಿಷ್ಟು ಮೆಸೇಜ್ಗಳನ್ನ ಹಾಕ್ತೀರಿ. ಅದು ಭಾಳ ಜನ ಹೇಳ್ತಾರೆ. ಅಂದರೆ ಅವ್ರು ಯಾರು ಗೊತ್ತಿಲ್ಲದ ತಂಡಕ್ಕೆ ನೀವು ವಿಶ್ ಮಾಡಿರೋದು ಉದಾಹರಣೆಗಳಿವೆ. ಹೌದು, ಒಳ್ಳೆ ಸಿನಿಮಾ ಬಂದಿದೆ ಅಂತೇಳಿ. ಅಷ್ಟೇ, ಒಂದು ಒಳ್ಳೆಯದನ್ನು ನೀಟಾಗಿ ಒಪ್ಕೊಳ್ಳೋದಕ್ಕೆ ಕಷ್ಟ ಏನಲ್ಲ. ಇಲ್ಲ ಸರ್, ಅದು ನೀವು ಒಳ್ಳೇದನ್ನು ಒಪ್ಕೊಳ್ಳೋಕೆ ಶುರು ಮಾಡಿದ್ರೆ ನೀವು ಒಳ್ಳೇದನ್ನು ಮಾಡೋಕ್ಕೆ ಶುರು ಮಾಡ್ತೀರಾ. ಅಷ್ಟೇ ಸರ್, ದಟ್ ಈಸ್ ದ ಥಿಂಗ್. ವೆನ್ ಯು ಫೈಂಡ್ ಸಂಬಡಿ ಹಸ್ ಡನ್ ಸಮಥಿಂಗ್ ಬೆಟರ್ ದನ್ ಯು ವಿಲ್ ಗೆಟ್ ಇನ್ಸ್ಪೈರ್ಡ್. ದೆನ್ ಯು ವಿಲ್ ಡೂ ಸಮಥಿಂಗ್ ಬೆಟರ್ ಟು ಇನ್ಸ್ಪೈರ್ ದೆಮ್. ಅಷ್ಟೇ ಸರ್, ಇಟ್ಸ್ ಆಲ್ ಗಿವ್ ಆ್ಯಂಡ್ ಟೇಕ್. ನೀವು ಒಳ್ಳೇದನ್ನು ಗುರುತಿಸ್ತೀರಾ ಅಂದರೆ ಯು ವಿಲ್ ಥಿಂಕ್ ಬೆಟರ್. ಸೊ ದಟ್ಸ್ ವಾಟ್ ಐ ಹ್ಯಾವ್ ಡನ್ ಸರ್. ಈಗ ನನ್ನ ಸಿನಿಮಾಗೆ ಇಷ್ಟು ಜನ ಮಾಡಿದ್ರು ಸರ್, ನಾನು ಏನು ಸರ್, ನನಗೆ ಅವ್ರಿಗೆ ಏನು ಸಂಬಂಧ ಹೇಳಿ ಅದನ್ನು ಹೇಳಿದೆ. ಸೊ ನಾವೊಂದು ಒಳ್ಳೆ ಸಿನಿಮಾ ನೋಡೋಕೆ ನಾನು ತುಂಬ ಜನಕ್ಕೆ ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ, ನೋಡಿ ಅಂತ. ಸೊ ದಟ್ಸ್ ದ ಲವ್ ಫಾರ್ ಸಿನಿಮಾ ಸರ್. ಅಷ್ಟೇ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು.
ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.